ಇವಾಗ ಅಲ್ಲ ನನಗೆ ಒಂದು ಡೌಟ್ ಇಲ್ಲಿ ಇಷ್ಟು ನೀರು ತುಂಬೈತಲ್ಲ ಈ ಪೆಟ್ರೋಲ್ ಬಂಕಲ್ಲಿ ನೀರಿದೆಯಾ ಇಲ್ಲ ಪೆಟ್ರೋಲ್ ಇದೆಯಾ? ಏನು ಗುರು ನಮ್ಮ ಗಾಡಿ ಹಿಂಗೆ ಹೋಗ್ತಿದೆ, ಕಾರ್ಗಳೆಲ್ಲ ಎದುರ್ಕೊಂಡು ಆ ಕಡೆ ಹೋಯ್ತವೆ, ನಮ್ಮ ಗಾಡಿಗೆ ಏನು ಭಯ ಇಲ್ವಾ? ಇಲ್ಲಿ ನೋಡಿ ಇಷ್ಟು ನೀರು ಹೋಗ್ತಾ ಇದೆ, ಕಾರ್ಗಳೆಲ್ಲ ಭಯ ಬಿದ್ದು ಆ ಕಡೆ ಹೋಗ್ತವೆ, ನಮ್ಮ ಗಾಡಿ ನುಗ್ಗೋದು ನೋಡಿ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಅಂಕಲ್. ಎಲ್ಲಾದರೂ ಹೊಡೀರಿ, ಹೆಂಗಾದರೂ ಹೊಡೀರಿ, ಎತ್ತಾದರೂ ಹೊಡೀರಿ. ಹಾಯ್ 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 ಎಲ್ಲ ತಗೊಳ್ಳಿ, ನಮ್ಮದು ವಿಡಿಯೋ ತಗೊಳ್ಳಿ, ನಾವು ಸ್ವಲ್ಪ ವೈರಲ್ ಆಗ್ತೀವಿ. ಅಬ್ಬಾ ಪಬ್ಲಿಕ್ ಟಿವಿ ಎಲ್ಲ ಬಂದ್ಬಿಟ್ಟಿದೆ ಗುರು. ನಮ್ಮದು ಒಂದು ಟಿ ವಿ ಇದೆ. ಯಾವ ಇಲ್ವಾ ಬಾವಿಗಳು, ಕೊಳವೆ ಬಾವಿಗಳು, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಲ್ಲೆಲ್ಲೆಲ್ಲೆ ಅಯ್ಯ ಅಯ್ಯ ಡಂಡರ ಡಂಡರ ಡಂಡರಡ ಹಂಗೆ ನಮ್ಮ ಗಾಡಿ ಗುರು. ಅಣ್ಣೋ ಏನು ಗುರು ಹಿಂಗೆ ಬಂದಿದ್ರು? ಮೊದಲೇ ನೀರು ತುಂಬ್ಕೊಂಡು ಬಿಟ್ಟಿದೆ ಅಂತಂದ್ಬಿಟ್ಟು ಒದಾಡ್ತಾ ಇದ್ರೆ ಈ ಥರ ಪೈಲಟ್ ಬಂದಂಗೆ ಬಂದುಬಿಟ್ಟಲ್ಲ ಗುರು ಇವರು. ಏನು ಗುರು ಇದು? ಎಷ್ಟು ಕಿಲೋಮೀಟ್ರ್ ಇದೆ ಯಪ್ಪ 800 ರೋಡಲ್ಲಿ ಗುರು. ಸೆಲ್ ಪೆಟ್ರೋಲ್ ಬಂಕಿಂದ ಹಿಡಿದು ನೋಡೋಣ ಇನ್ನು ಎಲ್ಲಿ ತನಕ ಇದೆ ಅಂತ. ನಮ್ಮ ಬೆಂಗಳೂರಲ್ಲಿ ಮಳೆ ಬಿದ್ದರೆ ಇನ್ನೇನು ತಮಾಷೆನಾ? ಯಾರಿಗೂ ಕೈ ಬಿಡೋಂಗಿಲ್ಲ. ಯಪ್ಪ ದೇವ್ರೆ, ಇನ್ನು ಎಲ್ಲಿ ತನಕ ಇದೆ ಗುರು ಟ್ರಾಫಿಕ್ಕು? ಬಾ 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 ಬಾ. ಅದೇ ಅಂತಾರಲ್ಲ, ಈ ಕೆರೆ ಬಾವಿಗಳಲ್ಲಿ ಮನೆಗಳು ಕಟ್ಟಿಬಿಟ್ರೆ ಇದೇ ರಾಮಾಯಣ. ಆ ಸರ್ಕಾರ ಜಾಗ ಏನಿದೆಯೋ ಈ ಕೆರೆ ಬಾವಿಗಳಂತ ಅವುಗಳ ಪಾಡ್ಗೆ ಅವು ಇದ್ದರೆ ನಮಗೆ ನೇಚರು ಚೆನ್ನಾಗಿರುತ್ತೆ. ಏನು ಮಾಡ್ತಾರೆ, ಎಲ್ಲ ಸೇಲ್ ಮಾಡಿಬಿಟ್ಟು ಅಪಾರ್ಟ್ಮೆಂಟ್ಗಳು ಅವು ಇವು ಎಲ್ಲ ಕೆರೆಗಳಲ್ಲಿ ಮನೆಗಳು ಕಟ್ಟಿಬಿಟ್ರೆ ಇನ್ನು ರಸ್ತೆ ಎಲ್ಲಿಂದ ಬರುತ್ತೆ, ನೀರು ಎಲ್ಲಿಂದ ಹೋಗುತ್ತೆ? ಸುತ್ತಲೂ ತುಂಬ್ಕೊಂಡು ಕೆರೆಗೆ ಬರೋ ನೀರು ಆ ಕೆರೆಗಳಲ್ಲೇ ಮನೆಗಳು ಕಟ್ಟರೆ ಮತ್ತು ನಮಗೆ ನೀರುಗಳು ತುಂಬ್ಕೊಬಿಟ್ಟವೆ ಅಂತ ಅಂದ್ಬಿಟ್ಟು ಅಂದರೆ ಇನ್ನು ಬಂದಿರೋ ಮಳೆ ನೀರು ಎಲ್ಲಿ ಹೋಯ್ತದೆ? ಇವಾಗ ಎಷ್ಟಾದರೂ ಡ್ರೈನೇಜ್ಗಳಾಗಲಿ, ಮಳೆ ಬಂದರೆ ಕೆರೆಗಳು ಫಸ್ಟ್ ಎಲ್ಲಿ ಕೆರೆಗಳಿದಾವೋ ಆ ಕೆರೆಗಳಿಗೆ ಹೋಯ್ತವೆ ನೀರು. ಆಮೇಲೆ ಅಲ್ಲಿಂದ ಏನೋ ಮೋಟ್ರ್ಗಳು ಅವು ಇವು ಇಟ್ಟು ಏನೋ ಅಲ್ಲಿಂದ ಬದಲಾವಣೆ ಮಾಡಬೇಕು. ಮಳೆ ನೀರು ಎಷ್ಟು ಅಂತ ಮೋಟ್ರ್ಗಳಲ್ಲಿ ಸಪ್ಲೈ ಮಾಡೋಕ್ಕಾಗತ್ತೆ ಹೇಳಿ? ಟ್ರಾಫಿಕ್ಗಳು, ಮನೆಗಳು ಹಾಳಾಗೋದು ಎಷ್ಟೆಲ್ಲ ಇದಾಗುತ್ತೆ. ಗಾಡಿಗಳು, ಎಷ್ಟೊಂದು ವಾಹನಗಳೆಲ್ಲ ರಾತ್ರಿ ಎಲ್ಲ ಖರಾಬಾಗಿ ಬಿಟ್ಟಿರ್ತವೆ ಅಲ್ವಾ? ಕೊತ್ನೂರು ಪೊಲೀಸ್ ಸ್ಟೇಷನ್ವರೆಗೂ ಇದೆ ಗುರು ಟ್ರಾಫಿಕ್ಕು. ಇದು ಗುಡ್ಡೆಗಳು ಹಾಕ್ತಾರಲ್ಲ ಅವುಗಳನ್ನು ಬೇಗ ಎತ್ತಲ್ಲ, ಕ್ಲೀನ್ ಮಾಡ್ತಾರೆ, ಬೇಗ ಎತ್ತಲ್ಲ. ಮತ್ತೆ ಮಳೆ ಬಂದು ಮತ್ತೆ ಕೊಚ್ಕೊಂಡು ಹೋಗಿರುತ್ತೆ. ಮತ್ತೆ ಇನ್ನೊಂದು ಕಿತ ತೆಗೆದುಬಿಟ್ಟು ಮತ್ತೆ ಬಿಲ್ ಮಾಡ್ಕೊ, 2 ಕಿತ 3 ಕಿತ ಬಿಲ್ ಮಾಡ್ಕೋಬೇಕಷ್ಟೇ. ತುಂಬ ಕಡೆ ಇರೋದು ಹಿಂಗೇನೆ. ಏನು ಗುರು, ಮಳೆ ಅಲ್ಲ ಇದು ಕೊಳೆ, ಕೊಳೆ ಅಲ್ಲ ಇದು ಹೊಳೆ, ಹೊಳೆನೂ ಅಲ್ಲ ಇದು ಮುಂಗಾರು ಮಳೆ. ಅಲ್ಲಿ ನೋಡಿ ನನ್ನ ಗಾಡಿ ಇಂಜನ್ ಎಲ್ಲ ಹೊಗೆ ಬರ್ತೈತೆ ಇವಾಗ ನೀರಲ್ಲಿ ಹೋಗ್ತಾ ಇದ್ರೆ. ಏನು ಗುರು ಡಿಜಿಟಲ್ ನೋಡ್ರಪ್ಪ. ಇನ್ನೊಂದು ಸ್ವಲ್ಪ ದಿನ ಹೋಗ್ಬಿಟ್ರೆ ಶಾರ್ಕ್ಗಳೆಲ್ಲ ಬಂದ್ಬಿಡ್ತವೆ ಇದರಲ್ಲಿ. ಏನು ಗುರು, ಎಲ್ಲಿ ನೋಡಿದ್ರು ಹೊಳೆ ಕೊಳೆ ಮೊಳೆ ಜೊಳೆ, ಏನೋ ಇದು, ಏನೋ ಇದು, ಏನೋ ಮಾರಾಯ ಇದು. ಎಲ್ಲಿ ನೋಡು ಕೆರೆ ಬಾವಿಗಳಾಗ್ಬಿಟ್ಟಿದ್ದಾವೆ ಗುರು. ಅಲ್ಲ ಎಲ್ಲಿ ನೋಡಿದ್ರು ಕೆರೆ ಬಾವಿ, ಯಪ್ಪಪ್ಪಬ್ಬ ಚಿಚ್ಚಿ 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 ಅಂತ ಅಂದ್ಬಿಟ್ಟೈತೆ ರೋಡು.
ಹಾಂ ಅಲ್ಲ ಡ್ಯೂಟಿಗಳು ಹಾಳಾಗೋಗ್ಲಿ ಅಪ್ಪ ದೇವ್ರಿ ಗಾಡಿ ನುಗ್ಗುತ್ತಾ ಇಲ್ಲ ಗುರು ಅದು ಎಲ್ಲ ಫುಲ್ ಗಾಡಿ ಮುಳುಗೋಗಿದ್ರು ಕೂಡ ಹೋಗಿದ್ದೀನಿ ನಾನು ನಮ್ಮೂರಲ್ಲಿ ಕೆರೆಯಲ್ಲಿ. ಇದು ಯಾವ ಲೆಕ್ಕ? ನಿಯತ್ತು ನಮ್ಮ ಸೊತ್ತು, ದುಡಿಮೆನೆ ನಮ್ಮ ಗತ್ತು, ಎಲ್ಲೂ ನಿಲ್ಲಲ್ಲ. ಏನು ಸರ್ ಅಷ್ಟೇ ಅಲ್ವಾ? ನಿಯತ್ತೆ ನಮ್ಮ ಸೊತ್ತು, ದುಡಿಮೆನೆ ನಮ್ಮ ಗತ್ತು. ನಿಯತ್ತಾಗಿ ದುಡ್ದಿದ್ದೀವಿ ಅಂತಂದರೆ ಎಲ್ಲೂ ನಿಲ್ಲಬೇಕಾಗಿಲ್ಲ, ಅದು ತುಫಾನೇ ಬರಲಿ ಬೇಕಾರೆ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೆರೆ 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 ಗುರು. ಈ ಥರ ಕೆರೆಗಳಲ್ಲಿ ಮೀನುಗಳಿಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಪ್ಲಸ್ ನಮಗೆ ಏನಾದರೂ ಮನೆಗೆ ನೀರು ಬೇಕು ಅಂದರೆ ನೀರು ತಗೋಬೋದು, ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇವ್ರು ಯಾರಣ್ಣ ಒನ್ ವೇನಲ್ಲೇ ನುಗ್ಕೊಂಡು ಬರ್ತಾವ್ರೆ. ತುಂಬ ಸ್ಪೆಷಲಿಟೀಸ್ ಇರ್ತವೆ ಗುರು. ಬೆಂಗಳೂರಿಗೆ ಬನ್ನಿ, ಎಂಜಾಯ್ ಮಾಡಿ, ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿ. ಇಷ್ಟು ಹೇಳ್ತಾ ಒಂದು ಮಾತು ಮುಗಿಸ್ತೀನಿ.